ಎಲ್ಲರಿಗೂ ಜೈ ಶ್ರೀರಾಮ್. ನಾನು ನಿಮ್ಮ ಪಿ ಆರ್ ಪ್ರಾಪರ್ಟೀಸ್ ನಾರ್ತ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲಿಂದ ಇವತ್ತು ತುಂಬ ಲ್ಯಾವಿಶ್ ಆಗಿರೋ ಒಂದು ಮನೆ ಸೇಲಿಗೆ ಬಂದಿದೆ. ಅದು ನಿಯರ್ ಬೈ ಹೆಬ್ಬಾಳ ಜಕ್ಕೂರ್ ಹತ್ರ. ತುಂಬ ಎಕ್ಸಲೆಂಟ್ ಆಗಿದೆ. ವಿತ್ ಸ್ವಿಮ್ಮಿಂಗ್ ಫೂಲ್ ಇಂದ ಹಿಡ್ದು, ಲಿಫ್ಟ್ ಇಂದ ಹಿಡ್ದು, ಹೋಮ್ ಥಿಯೇಟರ್ ಇಂದ ಹಿಡ್ದು, ಸ್ಟಡಿ ರೂಮು, ಬೆಡ್ರೂಮು, ತುಂಬ ಲ್ಯಾವಿಶ್ ಆಗಿದೆ ಮನೆ. ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ ಮನೆ. ಮಿಸ್ ಮಾಡ್ಕೊಂಬೇಡಿ ಇಂಥ ಮನೆ. ಫುಲ್ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ. ಮಿಸ್ ಮಾಡ್ಕೊಂಬೇಡಿ ಇಂಥ ಮನೆ. 7 ಕೋಟಿ ಬಜೆಟ್ ಅಲ್ಲಿರೋರು ಈ ಮನೆನ ನೋಡ್ಬೋದು. BBMP ಎ ಖಾತಾ ಪ್ರಾಪರ್ಟಿ, BD ಅಪ್ರೂವ್ಡ್ ಲೇಔಟ್ ಅಲ್ಲಿ ಇದೆ. ಇದು ಸೂಪರ್ ಆಗಿದೆ ಮನೆ ಮಾತ್ರ. ಮಿಸ್ ಮಾಡ್ಕೊಂಡ್ ಬನ್ನಿ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕಿಂತ ಮುಂಚೆ ದಯವಿಟ್ಟು ನನ್ನ ವಿಡಿಯೋ ನೋಡೋರು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಎಲ್ಲ ತಿಳಿಸಿ. ಇನ್ನೂ ಪ್ರಾಪರ್ಟಿ ಬೇಕಂದವರು ದಯವಿಟ್ಟು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನನ್ನ ವಾಟ್ಸಪ್ ಗ್ರೂಪ್, ಅದಕ್ಕೆ ಜಾಯ್ನ್ ಆಗಿ ಡೈಲಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ. ಲ್ಯಾವಿಶ್ ಮನೆ, ಆ ರೆಂಟಲ್ ಪ್ರಾಪರ್ಟಿಗಳಾಗಲಿ, ಸೈಟಾಗಲಿ ಎಲ್ಲ ಅಪ್ಡೇಟ್ ಆಗ್ತಿರುತ್ತೆ. ದಯವಿಟ್ಟು ಜಾಯ್ನ್ ಆಗಿ ಬನ್ನಿ. ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಈ ಪ್ರಾಪರ್ಟಿ ಬಂದು ನಿಮಗೆ ಹೆಬ್ಬಾಳ ಜಕ್ಕೂರ್ ಹತ್ರ ಬರುತ್ತೆ. ಜಕ್ಕೂರ್ ಮೇನ್ ರೋಡಿಂದ ನಿಮಗೆ ಒಂದು 1.5 ಕಿಲೋಮೀಟರ್ಸಲ್ಲಿ ಇರುತ್ತೆ. ಇವಾಗ ಆಗಿದೆಯಲ್ಲ ಮಾಲ್ ಆಫ್ ಏಷ್ಯಾದಿಂದ ನಿಮ್ಗೆ ಆಲ್ಮೋಸ್ಟ್ 1.5 ಕಿಲೋಮೀಟರ್ಸಲ್ಲಿ ಮನೆ ಇದೆ. ಇದು ತುಂಬ ಲ್ಯಾವಿಶ್ ಆಗಿ ಮಾಡವ್ರೆ. ಇದು ನೋಡಿ ಗ್ರೌಂಡ್ ಫ್ಲೋರ್. ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವಿಮ್ಮಿಂಗ್ ಫೂಲ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ಒಂದೇ ಒಂದು ರೂಮ್ ಕೊಟ್ಟವ್ರೆ ವಿತ್ ಅಟ್ಯಾಚ್ ಬಾತ್ರೂಮು. ಫುಲ್ ಗಾರ್ಡನ್ ಏರಿಯಾ ಥರ ಮಾಡ್ಕೊಂಡವ್ರೆ. ಸೂಪರ್ ಆಗಿದೆ ಮನೆ. ಒಂದು 4 ಕಾರ್ ಪಾರ್ಕಿಂಗ್ ಮಾಡ್ಕೊಬೋದು. ತುಂಬ ಲ್ಯಾವಿಶ್ ಆಗಿರೋ ಮನೆ ಇದು. 7 ಕೋಟಿ ಬಜೆಟಲ್ಲಿ ಯಾರು ಇದ್ದವರಿದ್ದರೆ ದಯವಿಟ್ಟು ಈ ಮನೆ ನೋಡಿ, ಮಿಸ್ ಮಾಡ್ಕೊಬೇಡಿ. ತುಂಬ ಎಕ್ಸಲೆಂಟ್ ಲೊಕೇಶನಲ್ಲಿದೆ, ಪ್ರೈಮ್ ಲೊಕೇಶನಲ್ಲಿದೆ. ಮಾಲ್ ಆಫ್ ಏಷ್ಯಾನು ನಿಮಗೆ 1.5 ಕಿಲೋಮೀಟರ್ಸಲ್ಲಿ ನಿಮಗೆ ಮಾಲ್ ಆಫ್ ಏಷ್ಯಾ ಮತ್ತು ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ಅಷ್ಟಲ್ಲೇ ಸಿಗುತ್ತೆ ನಿಮಗೆ. ಮನೆ ಮಿಂದ 30 ಫೀಟ್ ರೋಡ್ ಇದೆ ನೋಡಿ. ಇದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಸ್ವಿಮ್ಮಿಂಗ್ ಫೂಲ್ ವಿತ್ ಒಂದು ಆಫೀಸ್ ರೂಮು ವಿತ್ ಕಾಮನ್ ಟಾಯ್ಲೆಟ್ ಸಿಗುತ್ತೆ. ತುಂಬ ಎಕ್ಸಲೆಂಟ್ ಆಗಿದೆ ನೋಡಿ. ಫುಲ್ ಗಾರ್ಡನ್ ಏರಿಯಾ ಮಾಡೋರು, ಸುತ್ತಲೂ ಗಾರ್ಡನ್ ಏರಿಯಾ ಮಾಡೋರೆ ವಿತ್ CCTV ಕ್ಯಾಮ್ರಾ ಸೆಕ್ಯೂರಿಟಿ ನೋಡಿ. ಸ್ವಿಮ್ಮಿಂಗ್ ಫೂಲ್ ಮಕ್ಕಳು ಆಡ್ಕೊಳಕ್ಕೆ ಎಲ್ಲ ತುಂಬ ಜನ ನನ್ನ ರಿಕ್ವೆಸ್ಟ್ ಮಾಡಿ ಕೇಳೋರೆ, ಸ್ವಿಮ್ಮಿಂಗ್ ಫೂಲ್ ಇರೋ ಮನೆ ಯಾವ್ದಾನ ಇದೆಯಾ ವಿತ್ ಹೋಮ್ ಥಿಯೇಟರ್ ಮನೆ ಮತ್ತು ಲಿಫ್ಟ್ ಇರೋದು. ಈ ಮನೇಲಿ ನೀವು ಕೇಳ್ದಂಗೆ ಎಲ್ಲ ಥರನೇ ಇದೆ. 7 ಕೋಟಿ ನೆಗೋಷಿಯಬಲ್, 7 CR ನೆಗೋಷಿಯಬಲ್. ತುಂಬ ಎಕ್ಸಲೆಂಟ್ ಆಗಿರೋ ಮನೆ ಇದು. ಮಿಸ್ ಬನ್ನಿ ನಿಮಗೆ ಫುಲ್ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತೀನಿ. ಫುಲ್ಲಾಗಿ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಇದೆ, ನಿಮಗೋಸ್ಕರ ತುಂಬ ಒಳ್ಳೆ ವೀಡಿಯೋಗಳು ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಜಾಯ್ನ್ ಆಗೋದಂತೂ ಮರಿಬೇಡಿ. ನಿಮಗೋಸ್ಕರ ಡೈಲಿ ಅಪ್ಡೇಟ್ಸ್ ಆಗ್ತಾ ಇರುತ್ತೆ ಪ್ರಾಪರ್ಟಿಗಳು. ಇದು ಗ್ರೌಂಡ್ ಫ್ಲೋರ್ ನೋಡಿದ್ರಲ್ಲ, ಗ್ರೌಂಡ್ ಫ್ಲೋರಲ್ಲಿ ತುಂಬ ಇದಾಕೋರೆ. ಮತ್ತು ಪಾರ್ಕಿಂಗ್ ಏರಿಯಾನು ನಿಮಗೆ ಆಂಟಿ ಸ್ಕಿಡ್ ಇಲ್ಲ ಪೋತ್ರ ಯೂಸ್ ಮಾಡವ್ರೆ, ಮಾಮೂಲಿ ಟೈಲ್ಸ್ ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ಮನೆ ಏನು ನೋಡ್ತೀರಾ ಕಂಪ್ಲೀಟ್ಲಿ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು, ಎಲ್ಲೂ ವೆಟ್ರಿಫೈಡ್ ಯೂಸ್ ಮಾಡಿಲ್ಲ. ಕಂಪ್ಲೀಟ್ಲಿ ಇಟಾಲಿಯನ್ ಮಾರ್ಬಲು, ಫಾಲ್ ಸೀಲಿಂಗು ನಿಮಗೆ ಸಗದಾಗಿದೆ ನೋಡೋಕ್ಕೆ. ಮತ್ತು ಇದು ನೋಡಿ ಎಂಟ್ರೆನ್ಸ್ ಆಫ್ ಫಸ್ಟ್ ಫ್ಲೋರ್ಗೆ ಹೋಗಿ ಇಲ್ಲಿಂದಾನೆ ಫಸ್ಟ್ ಫ್ಲೋರ್ ಸ್ಟೆಪ್ಸಿಂದ ಹಿಡ್ದು ನಿಮಗೆ ಆ ಗ್ರೈನೈಟ್ ಯೂಸ್ ಮಾಡೋರು. ಆಂಟಿ ಸ್ಕಿಡ್ ಗ್ರೈನೈಟ್ ಇದು, ಲಪೋತ್ರ ಅಂತಾರೆ ಇದನ್ನು. ಮತ್ತು SS ರೈಲಿಂಗ್ಸು ವಿತ್ ಸೇಫ್ಟಿ ಗ್ರಿಲ್. ಕಂಪ್ಲೀಟ್ಲಿ ನಮ್ಮ ಈ ಬಿಲ್ಡಿಂಗ್ ಏನಿದೆ 35/60, 35ಕ್ಕೆ 40 ಇದು ಬಿಲ್ಡಿಂಗ್ ಸೈಜು. 35/60 ಕಂಪ್ಲೀಟ್ಲಿ ನಿಮಗೆ ಸೇಫ್ಟಿ ಗ್ರಿಲ್ ಇದೆ. ಒಳಗಡೆ ಒಂದ್ಸತಿ ಗೇಟ್ ಲಾಕ್ ಆಗಿದ ತಕ್ಷಣ ನಿಮಗೆ ಒಳಗಡೆ ಬರೋಕ್ಕೆ ಯಾರು ಚಾನ್ಸಸ್ ಇಲ್ಲ, ಹಂಗಿದೆ. ತುಂಬ ಎಕ್ಸಲೆಂಟ್ ಆಗಿದೆ ಜಾಗ ಮಾತ್ರ ಇದು. ಮನೇನೂ ಅಷ್ಟೇ. ಮತ್ತು ಇಂಟೀರಿಯರ್ ವೈಸ್ ಮಾತ್ರ ತುಂಬ ಎಕ್ಸಲೆಂಟ್. ನಾನು ವಿಡಿಯೋ ಮಾಡಬೇಕಂದ್ರೆ ನನಗೆ ಒಂಥರ ಸಖತ್ತಾಗಿದೆ ಮನೆ ಮಾತ್ರ ಇದು ಅಂತ ಇದ್ರೆ ಇಂಥ ಮನೇಲಿರಬೇಕು. ಸೂಪರ್ ಆಗಿದೆ ಮನೆ ಮಾತ್ರ. ಬನ್ನಿ ಎಂಟ್ರೆನ್ಸ್ ಹೋಗೋಣ. ಫಸ್ಟ್ ಫ್ಲೋರ್ ಒಳಗಡೆ ಡೂಪ್ಲೆಕ್ಸ್ ಸ್ಟಾರ್ಟ್ ಇಲ್ಲಿಂದಾನೆ. ಇದು ನೋಡಿ ಮೇನ್ ವಾಸ್ಕಲ್ ಕಂಪ್ಲೀಟ್ಲಿ ನಿಮಗೆ ಟೀ ಕುಡ್ ಸಿಗುತ್ತೆ. ಮೇನ್ ವಾಸ್ಕಲ್ ಅಂತಲ್ಲ, ಕಂಪ್ಲೀಟ್ಲಿ ಮನೆ ವಿಂಡೋಸಿಂದ ಹಿಡ್ದು, ಶಟರ್ಸಿಂದ ಹಿಡ್ದು, ಡೋರ್ಸಿಂದ ಹಿಡ್ದು ಎಲ್ಲ ಟೀ ಕುಡ್ಡಲ್ಲೇ ಯೂಸ್ ಮಾಡವ್ರೆ. ಮನೆ ಒಳಗಡೆ ಕಂಪ್ಲೀಟ್ಲಿ ಮಾರ್ಬಲ್ ನೋಡಿ, ಮಾರ್ಬಲ್ ತುಂಬ ಸೂಪರ್ ಆಗಿದೆ. ಮಿಲ್ಕಿ ವೈಟು ಮನೆ, ಫುಲ್ಲು ಮಿಲ್ಕಿ ವೈಟ್ ಇದು ನೋಡಿ. ಎಂಟ್ರೆನ್ಸ್ ಆಫ್ ದ ಹಾಲ್ ಇದು. ಇಲ್ಲಿ ಫಸ್ಟ್ ಬೆಡ್ರೂಮ್ ಒಂದಿದೆ, ಅದು ಸೀಕ್ರೆಟ್ ಬೆಡ್ರೂಮ್ ಅಂತ ಹೇಳ್ಬೋದು ನಿಮಗೆ. ಆ ಬೆಡ್ರೂಮೂ ಗೊತ್ತಾಗಲ್ಲ ಎಲ್ಲಿದೆ ಅಂತ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ಹಾಲಲ್ಲಿ ಬಂದು ಕೂತ್ಕೊಂಡ್ರೂ ನಿಮ್ಗೆ ಆ ಬೆಡ್ರೂಮ್ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಮತ್ತು ಆರ್ಕಿಟೆಕ್ಟ್ ಡಿಸೈನ್ ಮಾಡೋರಲ್ಲ ತುಂಬ ಎಕ್ಸಲೆಂಟಾಗಿ ಮಾಡವ್ರೆ. ಈ ಮನೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಬೇರೆ ಮನೆಯೂ ಕಟ್ಕೊಬೋದು, ಹಂಗೂ ಇದೆ. ಇಲ್ಲ ಈ ಏರಿಯಾದಲ್ಲಿ ಈ ಬಜೆಟಲ್ಲಿ ನೋಡ್ತಾ ಇರೋದು ಬಂದು ಈ ಮನೆಯೂ ನೋಡ್ಬೋದು. ಕಾರ್ ಪಾರ್ಕಿಂಗ್ ಇದೆ, ಸ್ವಿಮ್ಮಿಂಗ್ ಫೂಲ್ ಇದೆ, ಹೋಮ್ ಥಿಯೇಟರ್ ರೂಮ್ ಇದೆ, ಲಿಫ್ಟ್ ಇದೆ, ಲ್ಯಾವಿಶ್ ಆಗಿದೆ ಮನೆ ಇದೆ. ವಿಂಡೋ ಸೈಜಸ್ ದೊಡ್ಡದು ಮತ್ತು ಸಖತ್ತಾಗಿದ್ದಾರೆ. ಹೇಳ್ಕೊಳಕ್ಕಿಂತ ಮನೆ ಬಂದು ನೋಡಿದ್ರೆ ನೀವು ತುಂಬ ಸೂಪರ್ ಆಗಿದೆ.
ಫುಲ್ಲಿ ಫರ್ನಿಶ್ಡ್ ಮನೆ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. ನೋಡಿ ಎ ಸಿನೂ ಅಷ್ಟೇ, ನಿಮ್ಗೆ ನಾರ್ಮಲ್ ಎ ಸಿ ಇಲ್ಲ, ತುಂಬ ಎಕ್ಸಲೆಂಟಾಗಿ ಮಾಡೋರು ಮನೆ. ಆಚ ಕಡೆ ಇದು ವೆಂಟಿಲೇಷನ್ಗೆ ಇದು ಕೊಟ್ಟವ್ರೆ, ಮತ್ತು ಪ್ಯಾಸೇಜ್ ಇದೆ. ಪ್ಯಾಸೇಜ್ ನಾನು ತೋರಿಸಿಲ್ಲ ಯಾಕಂದರೆ ಟೈಮ್ ಇದ್ದಿಲ್ಲ ಅಷ್ಟು ನೋಡ್ಸೋಕ್ಕೆ. ಆಚ ಕಡೆ ಪ್ಯಾಸೇಜ್ ಇದೆ, ಫಸ್ಟ್ ಫ್ಲೋರಲ್ಲಿ ತೋರಿಸ್ತೀನಿ. ಇದು ಬಂದು ಫಸ್ಟ್ ಫ್ಲೋರ್ ಹಾಲ್ ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲಿ ನಿಮಗೆ ಸಗದ ಇದೆ. ಇಲ್ಲೊಂದು ಬೆಡ್ರೂಮ್ ಇದೆ, ಆ ಬೆಡ್ರೂಮ್ ಸೀಕ್ರೆಟ್ ಬೆಡ್ರೂಮ್, ಅದು ಆಮೇಲೆ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಅಂತ. ಬನ್ನಿ ನೀವು ಫಸ್ಟ್ ಫ್ಲೋರ್ದು ಎಲ್ಲ ನೋಡ್ಕೊಂಬಿಡಿ. ಪೂಜಾ ರೂಮಿಂದ ಹಿಡ್ದು ಕಿಚನಿಂದ ಹಿಡ್ದು ಸಕ್ಕದಾಗಿದೆ ಮನೆ ಮಾತ್ರ. ಆ ಆರ್ಕಿಟೆಕ್ಟ್ ಡಿಸೈನ್ ಮಾತ್ರ ಎಕ್ಸಲೆಂಟಾಗಿ ಕೊಟ್ಟವ್ರೆ. ಈ ಮನೆಗೆ ಮಾತ್ರ ಸೂಪರಾಗಿ ಕೊಟ್ಟವ್ರೆ. ಹಾಲಲ್ಲಿ ಓಪನ್ ಕಿಚನು, ಪೂಜಾ ರೂಮು, ಮತ್ತು ಒಂದು ವಾಷಿಂಗ್ ಏರಿಯಾ, ಹ್ಯಾಂಡ್ ವಾಶು ಮಸ್ತಾಗಿದೆ ನೋಡೋದಕ್ಕಂತೂ. ನೋಡಿ ಇದು ಹ್ಯಾಂಡ್ ವಾಶಿಗೆ ಕೊಟ್ಟವ್ರು ಇಲ್ಲಿ. ಡೈನಿಂಗ್ ಏರಿಯಾಗೊಂದು ನೋಡಿ ಓಪನ್ ಕಿಚನಲ್ಲಿ ನಿಮಗೆ ಡೈನಿಂಗ್ ಏರಿಯಾ ಮಾಡ್ಕೊಬೋದು. ಅಲ್ಲೇ ಟೇಬಲ್ ಹಾಕೊಂಡ್ರೆ ಅಲ್ಲಿ ಕಿಚನಲ್ಲೇ ತಿನ್ಬೋದು. ಸಖತ್ತಾಗಿದೆ ಮನೆ ಮಾತ್ರ, ತುಂಬ ಲ್ಯಾವಿಶ್ ಆಗಿದೆ ಮನೆ. ಫುಲ್ಲಿ ಮಿಲ್ಕಿ ವೈಟ್, ಎಲ್ಲೂ ಕಲರ್ ಕಚ ಬಿಚ್ಚ ಕಲರ್ಗಳಿಲ್ಲ. ಸಖತ್ತಾಗಿ ಮಾಡೋರು ಮನೆ ಮಾತ್ರ. ನೋಡಿ ಇನ್ನು ಇಂಟೀರಿಯಲ್ ನೋಡಿ, ಚಿಮ್ನಿ ಫಿಟ್ ಆಗಿದೆ, ಮೈಕ್ರೋವೇವ್ ಫಿಟ್ ಆಗಿದೆ, ಎಲ್ಲ ಕಂಪ್ಲೀಟ್ಲಿ ಸೆಟಪ್ ಆಗಿದೆ. ವಿತ್ ಫುಲ್ಲಿ ಲೋಡೆಡ್ ಮನೆ ಅನ್ಬೋದು ಇದನ್ನು ಮಾತ್ರ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ಯಾರನ್ನ 7 ಕೋಟಿ ಬಜೆಟಲ್ಲಿ ಹೆಬ್ಬಾಳ ಜಕ್ಕೂರಲ್ಲಿ ನೋಡ್ತಾ ಇರೋರು, ನಿಯರ್ ಬೈ ಏರ್ಪೋರ್ಟಿಗೆ ಬೇಕನ್ನೋರು ಇದ್ರೆ ಈ ಮನೆ ನೋಡ್ಬೋದು. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ, ಕಂಪ್ಲೀಟ್ಲಿ ಲೋಡೆಡ್ ಮನೆ ಇದು. ಸಾಕಾಗಿದೆ, ಮಿಸ್ ಮಾಡ್ಕೊಂಬೇಡಿ. ಇಂಥ ಮನೆಗಳು ಕಮ್ಮಿ ಬರೋದು ಮಾರ್ಕೆಟಲ್ಲಿ, ಇರೋ ಟೈಮಲ್ಲೇ ತೊಗೊಂಬಿಡಿ. ನೀವು ಈ ಮನೆ ಒಳಗಡೆ ಎಂಟ್ರ್ ಆದರೆ ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ತಿರಲ್ಲ, ಮಾಲ್ ಆಫ್ ಏಷ್ಯಾ ಇದೆಯಲ್ಲ, ಆ ಫೀಲ್ ಬಂದ್ಬಿಡುತ್ತೆ ಮನೆ ಒಳಗಡೆ. ಫಸ್ಟ್ ವೀಡಿಯೋ ಮಾಡೋಕ್ಕೆ ಬಂದಾಗ ನನಗೆ ಸೇಮ್ ಹಂಗೆ ಅನಿಸಿದ್ದು. ಅದು ದೊಡ್ಡ ಮಾಲ್ ಇದ್ದಂಗಿದೆ ಮನೆ ಒಳಗಡೆ ಬಂದಾಗ. ಆ ಫೀಲ್ ಮಾಡ್ಬೇಕಂಗೆ ಸಕಾಲಾಗಿದೆ ಮನೆ ಮಾತ್ರ. ನೋಡಿ ಇದು ಕಿಚನ್ ಏರಿಯಾ, ಇದು ಸಪ್ರೇಟಾಗಿ ಒಂದು ಡೈನಿಂಗ್ ಏರಿಯಾ ಸಿಗುತ್ತೆ. ಮತ್ತು ನಿಮ್ಗೊಂದು ಪೂಜಾ ರೂಮ್ ಇದೆ. ಪೂಜಾ ರೂಮ್ ನಿಮಗೆ ಈ ಕಡೆ ವೆಸ್ಟ್ ಫೇಸಿಂಗ್ ಕೊಟ್ಟವ್ರೆ. ನಾವು ಸೂರ್ಯನ ಕಡೆ ಕೂತ್ಕೊಂಡು ಪೂಜೆ ಮಾಡೋಂಗೆ ಒಂದು ಪೂಜಾ ರೂಮ್ ಮಾಡವ್ರೆ. ಚಿಕ್ಕದಾಗಿ ಸಾಯಿಬಾಬಾ ದೇವಸ್ಥಾನ ಫೋಟೋನ ಇಕ್ಕೋರು ಇವಾಗ. ಆ ಬಿಲ್ಡರ್ ಚಿಕ್ಕದಾಗಿ ಪೂಜೆ ಮಾಡಿಬಿಟ್ಟು ಫೋಟೋ ಇಕ್ತಾರೆ. ಎಲ್ಲ ಬಿಲ್ಡಿಂಗಲ್ಲೂ ಹಿಂಗೆ ಇಕ್ತಾರೆ. ಇದೂ ಅಷ್ಟೇ. ಪೂಜಾ ರೂಮ್ ನಿಮ್ಗೆ ಏನಿದೆ ಸೆಟಪ್ ಎಲ್ಲ ಟೀ ಕುಡ್ಡೆ ಇರುತ್ತೆ. ಮತ್ತು ವೆಂಟಿಲೇಷನ್ ವೈಸ್ ಇರೋದು ಸೂಪರ್ ಆಗಿದೆ. ವೆಂಟಿಲೇಷನ್ಗೆ ಎಲ್ಲ ಕಡೆನೂ ಪ್ರೊವಿಷನ್ ಮಾಡಿದ್ರೆ ಸುಮ್ಮನೆ ಎಕ್ಸಲೆಂಟ್ ಆಗಿದೆ. ನಾನು ಹೇಳಿದ್ನಲ್ಲ ನಿಮ್ಗೊಂದು ಸೀಕ್ರೆಟ್ ಫಸ್ಟ್ ಫ್ಲೋರಲ್ಲಿ ಬೆಡ್ರೂಮು, ಗೊತ್ತಾಗಲ್ಲ ಅಲ್ಲಿ ಬೆಡ್ರೂಮ್ ಇದೆ ಅಂತ ಯಾರಿಗೂ. ನಿಮಗೆ ಲಿಫ್ಟನ್ನು ತೋರಿಸಿಲ್ಲ, ಲಿಫ್ಟನ್ನು ತೋರಿಸ್ಬಿಡ್ತೀನಿ ಒಂದ್ಸತಿ. ಕೆಳಗಡೆ ಫ್ಲೋರಿಂದ, ಗ್ರೌಂಡ್ ಫ್ಲೋರಿಂದ ಲಿಫ್ಟ್ ಇದೆ, ಸಖತ್ತಾಗಿದೆ ಲಿಫ್ಟನ್ನು. ಒಂದು ಸೀಕ್ರೆಟ್ ಬೆಡ್ರೂಮ್ ಫಸ್ಟ್ ಫ್ಲೋರ್ ಅಂತ ಹೇಳೋಣಲ್ಲ. ನೋಡಿ ಹಿಂಗೆ ಹಾಲಲ್ಲಿ ಬಂದು ಕುತ್ಕೊಂಡ್ರೂ ನಿಮ್ಗೆ ಗೊತ್ತಾಗಲ್ಲ. ಇವಾಗ ಬಂದಿರೋ ಹೊಸ ಕಾನ್ಸೆಪ್ಟ್ ಇದು, ಅಂದರೆ ಯಾರಿಗೂ ಅಲ್ಲಿ ಬೆಡ್ರೂಮ್ ಇದೆ ಅಂತ ಗೊತ್ತಾಗಬಾರ್ದು. ನೋಡಿ ಇದು ಬೆಡ್ರೂಮು, ತುಂಬ ಲ್ಯಾವಿಶ್ ಆಗಿದೆ. ಲೈಟ್ ಆನ್ ಮಾಡಿ ನೋಡಿಸ್ತೀನಿ ನೋಡಿ. ಸಾಕಾಗಿದೆ ಮನೆ. ಇದು ಬೆಡ್ರೂಮ್, ಫಸ್ಟ್ ಬೆಡ್ರೂಮ್ ಇದು. ವಯಸ್ಸಾದವ್ರು ಯಾರನ್ನಿದ್ರೆ ಈ ಬೆಡ್ರೂಮಲ್ಲಿ ಇರ್ಬೋದು. ಅಂದರೆ ಲಿಫ್ಟ್ ಇದೆ, ಪ್ರಾವಿಷನ್ ಇದೆ. ಲಾಸ್ಟ್ ಫ್ಲೋರಲ್ಲಿ ಇರ್ಬೋದು, ಈ ಬೆಡ್ರೂಮಲ್ಲಿ ಇರ್ಬೋದು. ಅಂದರೆ ಮನೇಲಿ ಏಜ್ ಆದವ್ರು ಇದ್ದರೆ ಇಂಥ ಫಸ್ಟ್ ಬೆಡ್ರೂಮ್ಗಳಿಗೆ ಪ್ರಿಫರೆನ್ಸ್ ಕೊಡಬೇಕಾಗತ್ತೆ, ಚೆನ್ನಾಗಿರುತ್ತೆ ಇದು. ಇದು ಅಷ್ಟೇ ಸಿಂಪಲ್ಲಾಗಿ ಲ್ಯಾವಿಶ್ ಆಗಿ ಮಾಡೋವ್ರ ಬೆಡ್ರೂಮು ವಿತ್ ಫುಲ್ಲಿ ಸೆಟಪ್ಪು, ಕಾಟು ಗೀಟು ಎಲ್ಲ ಇದೆ. ಬರೀ ಬೆಡ್ಗಳು ತಂದು ಹಾಕೊಬೇಕಷ್ಟೇ. ಎ ಸಿಯಿಂದ ಹಿಡ್ದೆಲ್ಲ ಸಖತ್ತಾಗಿದೆ. ವಿತ್ ಅಟ್ಯಾಚ್ ಬಾತ್ರೂಮ್ಸು, ವೆಟ್ ಏರಿಯಾ, ಡ್ರೈ ಏರಿಯಾ ಮಾಡ್ಯಾರ. ಕಂಪ್ಲೀಟ್ಲಿ ಜಾಗ್ವಾರ್ ಫಿಟ್ಟಿಂಗ್ಸು, ಎಲ್ಲೂ ಬೇರೆ ಕಾಂಪ್ರಮೈಸ್ ಆಗಿ ಬೇರೆ ಹಾಕಿಲ್ಲ. 10 ಅಡಿ ಗಂಟೆ ಏನಿದೆ ನಿಮಗೆ ಅಲ್ಲೂ ಸ್ಟೈಲ್ಸ್ ಯೂಸ್ ಮಾಡವ್ರೆ. ಮತ್ತು ವಿತ್ ಈ ಡೋರಿಂದ ನಿಮಗೆ ಸ್ಲೈಡಿಂಗ್ ಕಬೋರ್ಡ್ ಸಿಗುತ್ತೆ. ಈ ಫ್ಲೋರಲ್ಲಿ ಸ್ವಲ್ಪ ಕಬೋರ್ಡ್ ಸಿಂಪಲ್ ಆಗಿರ್ಬೋದು, ಆದರೆ ಫಸ್ಟು ಸೆಕೆಂಡು ಥರ್ಡ್ ಫ್ಲೋರಲ್ಲಿ ಇದೆಲ್ಲ ಬೆಡ್ರೂಮ್ಸು ತುಂಬ ಎಕ್ಸಲೆಂಟ್ ಆಗಿದೆ. ಬನ್ನಿ ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಸಾಕಾಗಿದೆ, ಮಿಸ್ ಮಾಡ್ಕೊಬೇಡಿ ಇಂಥ ಮನೆಗಳು ಮಾತ್ರ. ಕಂಪ್ಲೀಟ್ಲಿ ಇಟಾಲಿಯನ್ ಮಾರ್ಬಲ್ಲು, ವುಡನ್ ಫ್ಲೋರಿಂಗ್ ಬೆಡ್ರೂಮ್ಸು. ನೋಡಿದವ್ರ ಕಣ್ಣು ಗಿರ್ರ ಅನ್ಬೇಕು. ನೋಡಿ ಸೀಕ್ರೆಟ್ ಬೆಡ್ರೂಮ್ ಥರ ಕ್ಲೋಸ್ ಆಗಿದ ತಕ್ಷಣ ಅದು ಗೊತ್ತಾಗಲ್ಲ ಅಲ್ಲಿ ಬೆಡ್ರೂಮ್ ಇದೆ ಅಂತ. ಸೂಪರ್ ಐಡಿಯಾ. ಆದರೆ ಆರ್ಕಿಟೆಕ್ಟ್ ಡಿಸೈನಿಂಗು ಯಾರೋ ಪ್ಲಾನ್ ಕೊಟ್ಟವ್ರೆ ಮಾತ್ರ ಎಕ್ಸಲೆಂಟಾಗಿ ಕೊಟ್ಟವ್ರೆ. ಸ್ಟೆಪ್ಸಿಂದ ಹಿಡಿದು ಎಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡವ್ರೆ. ಮತ್ತು
ನಿಮಗೆ ಈ ರೈಲಿಂಗ್ಸ್ ಏನಿದೆ ಅದು ಟೀಕು, ಕೆಳಗಡೆ ಗ್ಲಾಸ್ ಫಿನಿಶಿಂಗ್ ಕೊಟ್ಟವ್ರು ಅದಕ್ಕೆಲ್ಲ. ಇದು ಎಂಟ್ರೆನ್ಸ್ ಆಫ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗ್ತಾರೆ. ವಾಲ್ ಪ್ಯಾನಲಿಂಗ್ ಮಾಡವ್ರೆ. ನೋಡಿ ಇದು ಅದು ಡೂಪ್ಲೆಕ್ಸ್ ಅಲ್ಲಿ ಫಸ್ಟ್ ಫ್ಲೋರ್. ಇದು ಇಲ್ಲಿ ಎರಡು ಬೆಡ್ರೂಮ್ ಬರುತ್ತೆ. ಎರಡು ದೊಡ್ಡದಾಗಿ ಮಾಸ್ಟರ್ ಬೆಡ್ರೂಮ್ಸ್ ಎರಡೂ ತುಂಬಾ ಎಕ್ಸಲೆಂಟ್ ಆಗಿದೆ. ಒಂದು ಚಿಕ್ಕದಾಗಿ ಯುಟಿಲಿಟಿ ಕೊಟ್ಟವ್ರು ಇದರಲ್ಲಿ, ಮತ್ತೆ ಬೆಡ್ರೂಮ್ ಅಲ್ಲಿ ಒಂದು ಐತೆ. ತುಂಬಾ ದೊಡ್ಡದಾಗಿದೆ ವಿಡಿಯೋ, ಆದ್ರೆ ಕಂಪ್ಲೀಟ್ಲಿ ನೋಡಿ. ಸಕಲಾಗಿದೆ ಮನೆ, ಮಿಸ್ ಮಾಡ್ಕೊಬೇಡಿ ಇಂಥ ಮನೆಗಳು ಇನ್ನ ನನ್ನ ಹತ್ರ ತುಂಬಾ ಇದೆ. 30-40 30-45 ಅಲ್ಲಿ. ಅದು ತುಂಬಾ ಲ್ಯಾವಿಶ್ ಆಗಿರೋ ಮನೆ ವಿತ್ ಲಿಫ್ಟ್ ಇರೋ ಮನೆಗಳು ಇದೆ. ಕಮ್ಮಿ ಬಜೆಟ್ ಅಲ್ಲಿ ಇದೆ. 4.5 3.5 ಆ ಬಜೆಟ್ ಅಲ್ಲೂ ಇದೆ. ಬೇಕಂದವರು ನನ್ನ ಕಾಲ್ ಮಾಡಿ. ನನ್ನ ನಂಬರು ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ನಂಬರು ಇದೆ, ಕಾಲ್ ಮಾಡಿ. ನಾರ್ತ್ ಬೆಂಗಳೂರಲ್ಲಿ, ಸೌತ್ ಬೆಂಗಳೂರು ಡೂಪ್ಲೆಕ್ಸ್ ಮನೆಗಳು ನೋಡ್ತಾ ಇದ್ದವರು ದಯವಿಟ್ಟು ನನ್ನ ಕಾಲ್ ಮಾಡ್ಬೋದು. ಒಳ್ಳೆ ಲ್ಯಾವಿಶ್ ಆಗಿರೋ ಮನೆಗಳಂತೂ ನನ್ನ ಹತ್ರ ಇದೆ. ನೋಡಿ ಈ ಬೆಡ್ರೂಮ್ ನಾನು ಹೇಳಿದ್ನಲ್ಲ, ಈ 2 ಬೆಡ್ರೂಮು ತುಂಬ ಎಕ್ಸಲೆಂಟ್ ಆಗಿ ಮಾಡೋರೆ. ವಿತ್ ಇಂಟೀರಿಯಲ್ಲು, ವಾರ್ಡ್ರೂಬ್ಸು ಸಖತ್ತಾಗಿದೆ. ಈ ಮನೆಗೆ ಎಲ್ಲೆಲ್ಲಿ ನೆಸೆಸರಿ ಇದೆ ಆ ನೆಸೆಸರಿ ಜಾಗದಲ್ಲಿ ಮಾತ್ರ ವಾಲ್ಪೇಪರ್ ಯೂಸ್ ಮಾಡವ್ರೆ. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. ನೋಡಿ ಟಿವಿ ಇಕ್ಕೊಬೋದು. ಅಲ್ಲೊಂದು ನೀವು ಬೇಕಂದ್ರೆ ಎಲ್ಲ ವುಡನ್ ಫ್ಲೋರಿಂಗ್, ಇದು ಕಂಪ್ಲೀಟ್ಲಿ ವುಡನ್ ಫ್ಲೋರಿಂಗ್ಸ್ ಬೆಡ್ರೂಮ್ಸು ತುಂಬ ಎಕ್ಸಲೆಂಟ್ ಆಗಿದೆ. ನೋಡಿ ನಿಮಗೆ ವಾರ್ಡ್ರೂಬ್ಸು ಅಷ್ಟೇ ಸಾಕಾಗಿದೆ. ನೋಡಿ ವಾರ್ಡ್ರೂಬ್ಸ್ ಇವಾಗ ಬರ್ತಾರೆ, ಲೇಟೆಸ್ಟ್ ವಾರ್ಡ್ರೂಬ್ಸ್ ಇದೆಲ್ಲ. ಆಲ್ಮೋಸ್ಟ್ ಸೆನ್ಸರ್ ಯೂಸ್ ಆಗಿರುತ್ತೆ ಇದಕ್ಕೆಲ್ಲ. ಫಸ್ಟ್ ಥರ ವುಡನ್ ಡಿಸೈನ್ ಎಲ್ಲ ವಾರ್ಡ್ರೂಫ್ ಅಲ್ಲ, ಇದು ತುಂಬ ಎಕ್ಸಲೆಂಟ್ ಆಗಿದೆ ಈ ವಾರ್ಡ್ರೂಬ್ಸ್ ಮಾತ್ರ. ನೋಡಿ ಇದು ನಿಮ್ಗೊಂದು ಡ್ರೆಸ್ಸಿಂಗ್ ಏರಿಯಾನು ತುಂಬ ದೊಡ್ಡದಾಗಿದೆ, ಚಿಕ್ಕದಂತಲ್ಲ. ಅಲ್ಲೂ ಇದೆ ಡ್ರೆಸ್ಸಿಂಗ್ ಏರಿಯಾ, ಇಲ್ಲೂ ಇದೆ ಡ್ರೆಸ್ಸಿಂಗ್ ಏರಿಯಾ. 2 ಕಡೆ ಡ್ರೆಸ್ಸಿಂಗ್ ಏರಿಯಾ ಸಿಗುತ್ತೆ ವಿತ್ ಅಟ್ಯಾಚ್ ಬಾತ್ರೂಮು. ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ, ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನಿಮಗೋಸ್ಕರ ಒಳ್ಳೆ ವಿಡಿಯೋಗಳು ಕೊಡ್ತೀನಿ. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ ನಾರ್ತ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ನ. ಮತ್ತು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ ಯಾರನ್ನ ಪ್ರಾಪರ್ಟೀಸ್ ಬೇಕಂದ್ರೆ ಹೇಳಿ, ಇಲ್ಲ ನಿಮ್ಮ ಪ್ರಾಪರ್ಟಿಗಳು ಸೇಲ್ಗಿದ್ರೆ ಹೇಳಿ, ಇಲ್ಲ ಎಂಟರ್ ಬೆಂಗಳೂರು ನಿಮ್ಮದು ಕನ್ಸ್ಟ್ರಕ್ಷನ್ ಇದ್ರೆ ಹೇಳಿ, ಮಾಡ್ಕೊಡ್ತೀವಿ ನಾವು. PR ಪ್ರಾಪರ್ಟೀಸ್ ನಾರ್ತ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್. ಡಿಸ್ಕ್ರಿಪ್ಷನಲ್ಲಿ ನಂದು ನಂಬರ್ ಇದೆ, ಇಲ್ಲ ನಾನು ವಾಟ್ಸಪ್ಪನ್ನು ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ನಂದು ಲಿಂಕಲ್ಲಿ ನಾನು ವಾಟ್ಸಪ್ ಲಿಂಕ್ ಇರುತ್ತೆ, ಅದರಲ್ಲೂ ನೀವು ಟ್ಯಾಗ್ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿ ಸೇಲ್ಗಿರ್ತೀರೇನೂ ಪರವಾಗಿಲ್ಲ, ಇಲ್ಲ ಕನ್ಸ್ಟ್ರಕ್ಷನ್ ಇದನ್ನು ಹೇಳ. ಎಂಟರ್ ಬೆಂಗಳೂರು ಎಲ್ಲಿದ್ರೆ ಹೇಳಿ, ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ ಮೇಲೆ. ಮತ್ತು ನಿಮ್ಮ ಸಪೋರ್ಟ್ ನಂಗೆ ಬೇಕು. ದಯವಿಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ. ನೋಡಿ ಇದೊಂದು ಬೆಡ್ರೂಮು ಸಾಕಾಗಿದೆ. ನೀವು ಯೂಟ್ಯೂಬಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ವಿಸಿಟ್ ಮಾಡೋದ್ರ ಮನೆ ಅಂತೂ ತುಂಬ ಎಕ್ಸಲೆಂಟ್ ಆಗಿದೆ ಮನೆ ಮಾತ್ರ. 7 ಕೋಟಿ ಬಜೆಟ್, ನೆಗೋಷಿಯಬಲ್ಲು. ಯಾರನ್ನ ಈ ಬಜೆಟಲ್ಲಿದ್ದವರು ಬರ್ಬೋದು, ಇಲ್ಲ ಇದಕ್ಕಿಂತ ಕಮ್ಮಿ ಬಜೆಟಲ್ಲಿ ಬೇಕಂದ್ರೂ ಪ್ರಾಪರ್ಟಿಗಳು ನನ್ನ ಹತ್ರ ಇದೆ. 3.5 ಕೋಟಿ ಇದೆ, 4.25 ಕೋಟಿ ಒಳ್ಳೆ ಲ್ಯಾವಿಶ್ ಆಗಿರೋ ಡೂಪ್ಲೆಕ್ಸ್ ಮನೆಗಳಿದೆ ವಿತ್ ಲಿಫ್ಟ್ ಇರೋಂಥ ಮನೆಗಳಿದೆ. ಬನ್ನಿ ವಿಸಿಟ್ ಮಾಡಿ ಒಂದ್ಸತಿ. ಇಲ್ಲ ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನಂಗೆ ಒಂದು ವಾಟ್ಸಪ್ ಮಾಡೋದು. ಡಿಸ್ಕ್ರಿಪ್ಷನಲ್ಲಿ ನಂದು ಲಿಂಕ್ ಇದೆ, ಡೈರೆಕ್ಟ್ ನಾನು ವಾಟ್ಸಪ್ ಲಿಂಕಿಗೆ ಬಂದುಬಿಡ್ತೀರಾ. ಅಲ್ಲೊಂದು ಇದು ಮಾಡ್ಬೋದು. ನನ್ನ ಗ್ರೂಪ್ಗೂ ಜಾಯ್ನ್ ಆಗ್ಬೋದು ನೀವು ಅಲ್ಲಿ ಬನ್ನಿ. ನೋಡಿ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಬಾಲ್ಕನಿ ತೋರ್ಸೋಕ್ಕಾಗಿಲ್ಲ, ಈ ಫ್ಲೋರಲ್ಲಿ ತೋರಿಸ್ತೀನಿ ಬಾಲ್ಕನಿ. ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ ಬಾಲ್ಕನಿನು. ವಿತ್ ಅಟ್ಯಾಚ್ ಬಾತ್ರೂಮ್, ಎಲ್ಲ ಜಾಗರ್ ಫಿಟ್ಟಿಂಗ್ಸು. ವೆಟ್ ಏರಿಯಾ, ಡ್ರೈ ಏರಿಯಾ ಸಪ್ರೇಟಾಗಿ ಮಾಡವ್ರೆ. ಮತ್ತು ಶವರ್ ಅಂತೂ ಎಕ್ಸಲೆಂಟ್ ಆಗಿದೆ, ಮಾಮೂಲಿ ಶವರ್ ಅಲ್ಲ. ಬನ್ನಿ ತೋರಿಸ್ತೀನಿ ಒಳಗಡೆ. ನೋಡಿ ಶವರು ಅಷ್ಟೇ, ಮಾಮೂಲಿ ಈ ಗೋಡೆಗೆ ಬಂದಿರೋ ಶವರ್ ಅಲ್ಲ, ಇದು ಫಾಲ್ ಸೀಲಿಂಗೇ ಅಟ್ಯಾಚ್ ಆಗಿಬಿಟ್ಟಿದೆ. ಮಿರರ್ಸು ಅಷ್ಟೇ ಡ್ರೆಸ್ಸಿಂಗ್ ಏರಿಯಾದಲ್ಲಿ ತುಂಬ ಎಕ್ಸಲೆಂಟ್ ಆಗಿದೆ. ಮಿಸ್ ಮಾಡ್ಕೊಬೇಡಿ ಇಂಥ ಮನೆಗಳನ್ನ. ನಾರ್ತ್ ಬೆಂಗಳೂರಲ್ಲಿ ತುಂಬ ಪ್ರಾಪರ್ಟಿಗಳಿದೆ ಈ ಥರದ ಲ್ಯಾವಿಶ್ ಆಗಿರೋ ಮನೆಗಳಿದೆ ನನ್ನ ಹತ್ರ. ವಾಟ್ಸಪ್ಪಲ್ಲಿ ಲಿಂಕ್ ಇದೆ ನಂದು, ಅದನ್ನು ಚೆಕ್ ಮಾಡ್ಕೊಬೋದು. ಇಲ್ಲ ಡಿಸ್ಕ್ರಿಪ್ಷನಲ್ಲಿ ನಂದು ಲಿಂಕ್ ಇದೆ, ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಆಯ್ತಲ್ಲ, ಲಾಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ. ಲಾಸ್ಟಲ್ಲಿ ಅದ್ರ ಮೇಲೆ ಇನ್ನೊಂದು ಫ್ಲೋರ್ ಇದೆ, ಈ ಸೆಕೆಂಡ್ ಇದು ಡೂಪ್ಲೆಕ್ಸಲ್ಲಿ. 3rd ಫ್ಲೋರಲ್ಲಿ ಒಂದು ಬೆಡ್ರೂಮ್ ವಿತ್ ಹೋಮ್ ಥಿಯೇಟ್ರ್ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ. ಇದೆಲ್ಲ ವಾಲ್ಪೇಪರ್ ಯೂಸ್ ಮಾಡವ್ರೆ.
ಆರ್ಕಿಟೆಕ್ಟ್ ಡಿಸೈನಿಂಗ್ ಕೊಟ್ಟವರಲ್ಲ, ತುಂಬ 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 ಎಕ್ಸಲೆಂಟ್ ಆಗಿ ಕೊಟ್ಟವ್ರೆ. ವೆಂಟಿಲೇಷನ್ಗೋಸ್ಕರ ಮೇಲ್ಗಡೆ ನಿಮಗೆ ಫುಲ್ಲಾಗಿ ಓಪನ್ ಕೊಟ್ಟವ್ರೆ, ವಿತ್ ಗ್ಲಾಸ್ ಇದು ಮಾಡವ್ರೆ, ಓಪನ್ ಗ್ಲಾಸ್ ಯೂಸ್ ಮಾಡಿ ತುಂಬ ವೆಂಟಿಲೇಷನ್ ಏನಿದೆ. ಈ ಫ್ಲೋರಲ್ಲಿ ನಿಮ್ಗೊಂದು ಚಿಕ್ಕದಾಗಿ ಇಲ್ಲೊಂದು ಸ್ಟಡಿ ಏರಿಯಾ ಥರ ಬರುತ್ತೆ, ಅದನ್ನು ಸ್ಟಡಿ ಏರಿಯಾನ ಮಾಡ್ಬೋದು, ಇಲ್ಲ ಏನಾನ ಚಿಕ್ಕದಾಗಿ ಕೂತ್ಕೊಂಡು ಸ್ಟಡಿ ಏರಿಯಾನ ಅಂದ್ಕೊಳ್ಳಿ. ಯಾಕಂದರೆ ಇಲ್ಲಿ ಬುಕ್ಸ್ ಇಟ್ಕೊಳಕ್ಕೆಲ್ಲ ಜಾಗ ಇದೆ, ಪ್ಲಸ್ ಓದ್ಕೊಳಕ್ಕೂ ಜಾಗ ಇದೆ, ಸ್ಟಡಿ ಏರಿಯಾ ಥರ. ಮತ್ತು ತುಂಬ ಲ್ಯಾವಿಶ್ ಆಗಿರೋ ಡಿಸೈನ್ಸ್ ಯೂಸ್ ಮಾಡೋರು ಈ ಮನೇಲಿ. ಏನಂತಾರೆ ಇದು, ಹಳೆ ಕಾಲದ್ದು ಡಿಸೈನ್ಸ್ ಅಂತಾರಲ್ಲ, ಆ್ಯಂಟಿಕ್ ಪೀಸ್ಗಳ ಥರ ಅಂಥದ್ದೆಲ್ಲ ಯೂಸ್ ಮಾಡೋರು ಈ ಮನೇಲಿ. ತುಂಬ ಎಕ್ಸಲೆಂಟ್ ಇದೆ. ಇದೊಂದು ಬೆಡ್ರೂಮ್ ಇದೆ, ಇದು ಮಕ್ಕಳು ಯೂಸ್ ಮಾಡ್ಕೊಬೋದು, ತುಂಬ ಎಕ್ಸಲೆಂಟ್ ಆಗಿದೆ. ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿದೆ ಮನೆ ಇದು ಬೆಡ್ರೂಮು. ಯಾಕಂದರೆ ರೌಂಡಾಗಿ ಬೆಡ್ ಇದು, ಚಿಕ್ಕ ಮಕ್ಕಳು ತುಂಬ ಎಕ್ಸಲೆಂಟ್ ಆಗಿದೆ ಇದು ನೋಡೋಕ್ಕೆ. ಇದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇಂಥ ಬೆಡ್ರೂಮ್ಸ್ ಆದರೆ. ಇದರಲ್ಲೂ ಅಷ್ಟೇ ವಿತ್ ವಾರ್ಡ್ರೋಬ್ಸು, ಅಟ್ಯಾಚ್ ಬಾತ್ರೂಮು ಎಲ್ಲ ಇದೆ. ಕಂಪ್ಲೀಟ್ಲಿ ಎಲ್ಲ ಬೆಡ್ರೂಮ್ಸು ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿರೋದು. ವಿತ್ ಅಟ್ಯಾಚ್ ಬಾತ್ರೂಮ್ ಇದೂ. ಬಾತ್ರೂಮ್ ಸೈಜಸ್ ಮಾತ್ರ ತುಂಬ ಎಕ್ಸಲೆಂಟ್, ದೊಡ್ಡದಾಗಿ ಮಾಡವ್ರೆ. ಇವತ್ತಿನ ಟ್ರೆಂಡಲ್ಲಿ ಆಲ್ಮೋಸ್ಟ್ ಒಂದು ಕೇಳೋರೆಲ್ಲ ಬಾತ್ರೂಮ್ ಸೈಜಸ್ಸೇ, ಬೆಡ್ರೂಮ್ ಸೈಜು ಬಿಟ್ಬಿಟ್ಟವ್ರೆ, ಎಲ್ಲ ಬಾತ್ರೂಮ್ ಸೈಜಸ್ ಕೇಳ್ತವ್ರೆ ದೊಡ್ಡದಾಗಿದೆಯಾ ಅಂತ. ಬನ್ನಿ ನಿಮಗೆ ಹೋಮ್ ಥಿಯೇಟರ್ ರೂಮ್ ತೋರಿಸ್ತೀನಿ, ಸುಸ್ತಾಗೋಯ್ತಿರೋ ಹೋಮ್ ಥಿಯೇಟರ್ ರೂಮ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಜಾಯ್ನ್ ಆಗ್ಬೋದು ನನ್ನ ವಾಟ್ಸಪ್ ಗ್ರೂಪ್ಗೆ, ಮಿಸ್ ಮಾಡ್ಕೊಬೇಡಿ. ಒಳ್ಳೆ ಮನೆಗಳಿದೆ ನಾರ್ತ್ ಬೆಂಗಳೂರಲ್ಲಿ ಮತ್ತು ಸೌತ್ ಬೆಂಗಳೂರಲ್ಲಿ. ನಿಮ್ಮ ಬಜೆಟ್ ಏನಂತ ಹೇಳಿ ನಿಮ್ಗೆ ಆ ಪ್ರಾಪರ್ಟಿಗಳು ಕಳಿಸ್ಕೊಡ್ತೀನಿ. ಇಂಥದ್ದಿದೆ ನಮ್ಮ ತಂತ್ರ. ತುಂಬ ಲ್ಯಾವಿಶ್ ಆಗಿರೋ ಮನೆ, ಇಲ್ಲ ರೆಂಟಲ್ಲಿ ಬರೋಂಥ ಪ್ರಾಪರ್ಟಿ ಬೇಕಂದ್ರೂ ಹೇಳಿ ಕೊಡ್ತೀನಿ. ಮನೆ ಮುಂದೆ ಪಿ ಜಿಗಳು ಬೇಕಾಗಿ ಹೇಳಿ, ಪಿ ಜಿಗಳು ತುಂಬ ಇದೆ ಸೇಲಿಗೆ, ವಿತ್ ಬೆಸ್ಟ್ ರೆಂಟಲ್ಲಿ ಬರೋಂಥ ಇದು. ಬನ್ನಿ ನೋಡಿ, ಹೋಮ್ ಥಿಯೇಟರ್ ರೂಮ್ಗೆ ಎಂಟ್ರೆನ್ಸು ಸಾಕಾಗಿ ಮಾಡವ್ರೆ, ಮೇಲ್ಗಡೆ ಬರ್ದವ್ರೆ ಥಿಯೇಟರ್. ಹೋಮ್ ಥಿಯೇಟರ್ ರೂಮ್ ಇದು. ಬನ್ನಿ ಹೊರಡೋಣ. ನೋಡಿ, ತುಂಬ ಲ್ಯಾವಿಶ್ ಆಗಿರೋ ಹೋಮ್ ಥಿಯೇಟರ್ ರೂಮ್ ಇದು. 6 ಸೀಟರ್ಸ್ ಇದು ಹೋಮ್ ಥಿಯೇಟರ್ ರೂಮು. 6 ಸೀಟರ್ಸು ತುಂಬ 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 ಎಕ್ಸಲೆಂಟ್ ಆಗಿದೆ ಹೋಮ್ ಥಿಯೇಟರ್ ರೂಮ್ ಅಂತ. ತುಂಬ ದೊಡ್ಡದಾಗಿದೆ. ನೀವು ಇನ್ನೂ ಸೋಫಾನ ಏನಾನ ತಂದು ಹಾಕೊಬೋದು, ಮುಂದೇನು ಜಾಗ ಇದೆ ತುಂಬ. ನೋಡಿ ಹೆಂಗೆ ಎಕ್ಸಲೆಂಟ್ ಆಗಿದೆ ಹೋಮ್ ಥಿಯೇಟರ್ ರೂಮ್ ಅಂತೂ. ನೋಡಿದ್ರೆ ಮಾತ್ರ ಸಖತ್ತಿದೆ, ಫುಲ್ಲಿ ಲೋಡೆಡ್ ಹೋಮ್ ಥಿಯೇಟರ್ ರೂಮ್ ಇದು. ತುಂಬ ಎಕ್ಸಲೆಂಟ್ ಆಗಿದೆ. ಯಾವುದನ್ನ ಮನೇಲಿ ಫಂಕ್ಷನ್ ಆದಾಗ ಎಲ್ಲರ ಫ್ಯಾಮಿಲಿ ಫುಲ್ ಕುತ್ಕೊಂಡು ನೋಡೋಂಗೆ ಹೋಮ್ ಥಿಯೇಟರ್ ರೂಮ್ ಇದು. ತುಂಬ ಲ್ಯಾವಿಶ್ ಆಗಿರೋ ಹೋಮ್ ಥಿಯೇಟರ್ ರೂಮ್ ಇದು. ದೊಡ್ಡದಾಗಿ ಒಂದು ಪ್ರಾಜೆಕ್ಟಲ್ಲಿ ಸ್ಕ್ರೀನಲ್ಲಿ ನೋಡ್ಬೋದು ಈ ಮನೆ ಇದು ವಿಡಿಯೋನ. ಫುಲ್ಲಿ ಕಂಪ್ಲೀಟ್ಲಿ ಸೌಂಡ್ ಪ್ರೂಫ್ ಹೋಮ್ ಥಿಯೇಟ್ರ್. ಒಳಗಡೆ ಏನು ಸೌಂಡ್ ಇದ್ರೂ ಒಂದು ಪಿನ್ನಷ್ಟು ನಿಮ್ಗೆ ಆಚೆ ಕೇಳಿಸಲ್ಲ. ತುಂಬ ಎಕ್ಸಲೆಂಟ್ ಆಗಿದೆ. ವಿಸಿಟ್ ಮಾಡಿ ಒಂದು ಸತಿ ಈ ಪ್ರಾಪರ್ಟಿಗೆ ನೋಡಿ. ವಿಡಿಯೋದಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದು ತುಂಬ ಎಕ್ಸಲೆಂಟ್ ಆಗಿದೆ. ಬನ್ನಿ ಲಾಸ್ಟ್ ಟಾಪ್ ಫ್ಲೋರ್, ಟೆರೆಸ್ ಫ್ಲೋರಲ್ಲಿ ಒಂದು ಚಿಕ್ಕದಾಗಿ ಪಾರ್ಟಿ ರೂಮ್ ಇದೆ, ಪ್ಲಸ್ ಗಾರ್ಡನ್ ಏರಿಯಾ, ಕಂಪ್ಲೀಟ್ಲಿ ಗಾರ್ಡನ್ ಏರಿಯಾ ಇದೆ ಇದು. ವೆಂಟಿಲೇಷನ್ ವೈಸ್ ತುಂಬ ಎಕ್ಸಲೆಂಟ್ ಆಗಿದೆ ಮನೆ. ನೋಡಿ, ವೆಂಟಿಲೇಷನ್ಗೆ ಝೂಮಲ್ಲಿ ಇಟ್ಕೊಟ್ಬಿಟ್ಟು ಅಲ್ಲಿಂದ ವೆಂಟಿಲೇಷನ್ ಕೊಟ್ಟವ್ರು. ಇದು ಟಾಪ್ ಫ್ಲೋರಲ್ಲಿ ನಿಮಗೆ ಕಂಪ್ಲೀಟ್ಲಿ ಗಾರ್ಡನ್ ಏರಿಯಾ, ಏನೋ ಪಾರ್ಟಿ ಮಾಡ್ಕೊಂಡ್ರೆ ಒಂದು ಸಿಟ್ ಔಟು ಮತ್ತು ವಾಶ್ ಏರಿಯಾ, ಸಾಕಾಗಿದೆ. ಮೇಲ್ಗಡೆ ಫುಲ್ ಕಂಪ್ಲೀಟ್ಲಿ ಪಾರ್ಟಿ ಮಾಡ್ಕೊಬೋದು, ಯಾಕಂದರೆ ಫುಲ್ ಮೇಲ್ಗಡೆ ಗ್ಲಾಸ್ ಯೂಸ್ ಮಾಡೋರೆ, ಮಳೆ ಬಂದ್ರೂ ಒಳಗಡೆ ಬರಲ್ಲ. ಇದೊಂದು ನೋಡಿ ನಿಮಗೆ ವಾಷಿಂಗ್ ಏರಿಯಾ ಕೊಟ್ಟವ್ರು ಇಲ್ಲೂ.
ಸ್ಟೆಪ್ಸ್ ಇದೆ ಮೇಲ್ಗಡೆ ಹೋಗೋಕ್ಕೆ ಲಾಸ್ಟ್ ಫ್ಲೋರ್ಗೆ. ಈ ಫ್ಲೋರಲ್ಲಿ ಒಂದು ರೂಮ್ ಕೊಟ್ಟವ್ರು, ಅದನ್ನ ನೀವು ಪಾರ್ಟಿ ಏರಿಯಾ ಥರ ಯೂಸ್ ಮಾಡ್ಕೊಬೋದು. ಒಂದು ಚಿಕ್ಕದಾಗಿ ಕಿಚನ್ ಯೂಸ್ ಮಾಡ್ಕೊಬೋದು ಇದರಲ್ಲಿ. ತುಂಬ ಎಕ್ಸಲೆಂಟ್ ಆಗಿ ಮಾಡೋರು. ವುಡನ್ ಫ್ಲೋರಿಂಗ್ ಟೈಲ್ಸ್ ಹಾಕೋರು ಈ ಫ್ಲೋರ್ ಫುಲ್ಲು. ಮತ್ತೆ ನಿಮಗೆ ಕಂಪ್ಲೀಟ್ಲಿ ಮೇಲ್ಗಡೆ ಟೈಲ್ಸ್ ಇದೆ, ಇದು ಗ್ಲಾಸ್ ಇದೆ ನೋಡಿ. ಇದೊಂದು ಫ್ಲೋರ್ ಇದೆ. ಈ ಫ್ಲೋರ್ನ ನೀವು ಜಿಮ್ ಏರಿಯಾನ ಮಾಡ್ಕೊಬೋದು, ಇಲ್ಲ ಪಾರ್ಟಿ ಏರಿಯಾನ ಮಾಡ್ಕೊಬೋದು. ವಿತ್ ಅಟ್ಯಾಚ್ ಬಾತ್ರೂಮ್ ಇದು. ತುಂಬ ಎಕ್ಸಲೆಂಟ್ ಆಗಿದೆ ಈ ಮನೆ, ಮಿಸ್ ಮಾಡ್ಕೊಬೇಡಿ. ಹೆಬ್ಬಾಳ ಜಕ್ಕೂರಲ್ಲಿ ಇರೋದು 7 ಕೋಟಿ ಪ್ರಾಪರ್ಟಿ. 35ಕ್ಕೆ 60, 35/60 ವೆಸ್ಟ್ ಫೇಸಿಂಗ್ ಪ್ರಾಪರ್ಟಿ. ನಾರ್ತ್ ಫೇಸಿಂಗ್ ಡೋರ್ ಇದೆ ಇದು, ವಿತ್ ಸ್ವಿಮ್ಮಿಂಗ್ ಫೂಲು, ಹೋಮ್ ಥಿಯೇಟರ್ ರೂಮು, ಜಿಮ್ಮು, ಕಂಪ್ಲೀಟ್ಲಿ ಸೆಟಪ್, ಫುಲ್ಲಿ ಲೋಡೆಡ್ ಮನೆ ಇದು ನಿಮಗೆ. ಆ ನಾರ್ತ್ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಇಂಥ ಮನೆ ಸೇಲಿಗೆ ಬಂದಿರೋದು. ತುಂಬ ಎಕ್ಸಲೆಂಟಾಗಿ ಕೊಟ್ಟವ್ರೆ. ಗಾರ್ಡನ್ ಏರಿಯಾನು ಮಾತ್ರ ಸಖತ್ತಾಗಿದೆ ಮೇಲ್ಗಡೆನೇ. ಇಲ್ಲಿ ಅಕ್ಕಪಕ್ಕ ಲೊಕೇಶನ್ ತುಂಬ ಪ್ರೈಮ್ ಲೊಕೇಶನಲ್ಲಿ ಇದೆ ನಿಮಗೆ. ಇಲ್ಲಿ ನಿಯರ್ ಬೈ ಮಾಲ್ಸ್ ಇದೆ, ಹಾಸ್ಪಿಟಲ್ಸ್ ಇದೆ, ದೊಡ್ಡ ದೊಡ್ಡ ಪಾರ್ಕ್ ಇದೆ. ಇಲ್ಲಿ ತುಂಬ ಎಕ್ಸಲೆಂಟ್ ಜಾಗ, ಸಖತ್ತಾಗಿದೆ ಮನೆ, ಮಿಸ್ ಮಾಡ್ಕೊಬೇಡಿ. ಬಂದು ವಿಸಿಟ್ ಮಾಡಿ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ನಿಮಗೆ ಒಳ್ಳೆ ಒಳ್ಳೆ ಮನೆಗಳು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಫ್ಯಾಮಿಲಿ, ಫ್ರೆಂಡ್, ರಿಲೇಟಿವ್ಗೆ ಎಲ್ಲರಿಗೂ ತಿಳಿಸಿ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು ಯೂಟ್ಯೂಬ್ ಚಾನಲಿಂದ ನಿಮ್ಮ ಸಪೋರ್ಟ್ ಇದ್ದರೆ ನಿಮಗೋಸ್ಕರ ಇಂಥ ಒಳ್ಳೆ ಒಳ್ಳೆ ವೀಡಿಯೋಗಳು ಮಾಡ್ತೀನಿ. ಟ್ರಸ್ಟ್ ಮಾಡಿ ನನ್ನ ಮೇಲೆ. PR ಪ್ರಾಪರ್ಟೀಸ್ ನಾರ್ತ್ ಬೆಂಗಳೂರು. ವಂದೇ ಮಾತರಂ. ಜೈ ಶ್ರೀರಾಮ್.